ಅವರೆಲ್ಲ ಎಲ್ಲರೂ ಮಾಡೋದು ಅದೇ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಲ್ವಾ? ಆ ಭಾವನೆ ಮಕ್ಕಳಿಗೆ ಇರ್ಬೇಕಲ್ಲ. ಅವಾಗ ಗೊತ್ತಿರಲ್ಲ ಈ ಚೆನ್ನಾಗಿರ್ಲಿ ಅಂತ ಬೆಳೆಸ್ತಾ ಇರೋ ಯೋಜನೆ ಚಿಕ್ಕ ವಯಸ್ಸು ಅವರಿಗೆ. ನಾವು ಚೆನ್ನಾಗಿರೋ ಟೈಮಲ್ಲಿ ಅವ್ರು ದೊಡ್ಡವರಾಗಿರ್ತಾರೆ, ಇದನ್ನೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ತುಂಬಾ ಪ್ರೀತಿ. ನನ್ನ ಗುರುಗಳು ಹೇಳ್ತಾ ಇದ್ರು, ಮಕ್ಕಳ ಮೇಲಾಗ್ಲಿ ಬೇರೆಯವ್ರ ಮೇಲಾಗ್ಲಿ ಪ್ರೀತಿ ಏನಿದ್ರು ಬಾಯಿ ಬಿಟ್ಟು ಹೇಳಬೇಡಿ, ಅದಕ್ಕೆ ದೇವರು 2 ತುಟಿ ಕೊಟ್ಟಿರೋದು. ಆಸೆ ಒಳಗಡೆ ಇಟ್ಕೊಂಡೇ ಮಾತಾಡ್ಬೇಕು ನೀವು. ಬೇರೆ ಕಡೆಯಿಂದ ಸಪೋರ್ಟ್ ಮಾಡಿ. ಅವ್ರ ಎಜುಕೇಶನ್ಗೆ ಏನೋ ಸೈಕಲ್ ಕೇಳ್ದ ಕೊಡ್ಸಲ್ಲ ಅಂತ ಕಳಿಸ್ತೀರಿ, ಬೇರೆ ಫ್ರೆಂಡ್ ಮೂಲಕ ಕೊಡ್ಸೋದು, ಡೈರೆಕ್ಟ್ ಹೇಳ್ಬಾರ್ದು ಮಕ್ಕಳಿಗೆ. ಸುಮಾರು ಜನ ಈ ತಪ್ಪುಗಳು ಮಾಡ್ತಾರೆ, ನಾವು ನೋಡಿದೀವಿ. ಇನ್ಯಾರಿಗಪ್ಪ ಇರೋಳೊಬ್ಬ ಮಗಳು ಒಂದ್ 6 ಮನೆ ಬಾಡಿಗೆ ಬರುತ್ತೆ, ಇಲ್ಲದೆ ಎಲ್ಲ ಒಳಗೇನೆ ಅಂತ ಮಕ್ಕಳಿದ್ರಿಗೆ ಹೇಳೋದು. ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ, ನಾನೇನು ಓದೋದು ಬೇಕಿಲ್ಲ, ಆಮೇಲೆ ದುಡಿಯೋದು ಬೇಕಿಲ್ಲ, ಸಾಕೆಲ್ಲ ಮಾಡಿಟ್ಟಿದಾರಲ್ಲ ಅಂತ. ಈ ಅತಿಯಾದ ಪ್ರೀತಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಅಂತ, ಅನ್ನನೂ ವಿಷ ಆಗುತ್ತೆ ಅಂತಾರಲ್ಲ, ಅತಿಯಾದ ಇರುತ್ತೆ. ಕೆಲವ್ರಿಗೆ ತಂದೆ ತಾಯಿ ಅಂತಂದ್ರೆ ಅವ್ರಿಗೆ ಏನೇ ಆಗೋಗ್ಲಿ ಅವ್ರು ಕೊಡ್ಬೇಕಾದ ಗೌರವ ಕೊಟ್ಟೆ ಕೊಡ್ತಾರೆ. ಅವ್ರು ಯಾವ ಲೆವೆಲ್ಗೆ ಬೆಳೆದ್ರು ಸರಿ, ಯಾವ ಲೆವೆಲ್ DC ಆಗ್ಲಿ, ಅವ್ರು ಹಿಡಿತಿದ್ದಂಗೆ ಅಪ್ಪ ಅಮ್ಮ ಬಂದಿದ್ದಾರೆ, ಬಂದವ್ರಿಗೆ ನಮಸ್ಕಾರ ಮಾಡ್ತಾರೆ. ಅದು ಸಂಸ್ಕಾರ. ನನ್ನ ಗುರುಗಳು ಹೇಳ್ತಾ ಇದ್ರು, ವಿದ್ಯಾಭ್ಯಾಸ ಸರ್ಟಿಫಿಕೇಟ್ಗೆ, ಸಂಸ್ಕಾರ ಜೀವನಕ್ಕೆ. ನೀವು 3 ಡಿಗ್ರಿ ಮಾಡಿಸಿರಿ, ಅವ್ರನ್ನ PhD ಮಾಡಿರ್ಲಿ, ಸಂಸ್ಕಾರ ಒಂದು ಕೊಡದಿದ್ರೆ ತಂದೆ ತಾಯಿ ಜವಾಬ್ದಾರಿ ವೇಸ್ಟ್ ಅಂತ ನಾನು ಹೇಳೋದು. ತಂದೆ ತಾಯಿ ಜವಾಬ್ದಾರಿನೇ ವೇಸ್ಟ್ ಅವರಿಬ್ಬರದು ಅಂತ. ಮಕ್ಕಳನ್ನ ಅತಿಯಾದ ಪ್ರೀತಿ ಮಾಡಿ ಅವ್ರಿಗೆ ಸಂಸ್ಕಾರ ಇಲ್ದಂಗೆ